ಒಂದೇ ಶಾಲೆಯ 500ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ಬೆಂಗಳೂರಿನ ರಿಚ್ಮಂಡ್ ಟೌನ್ನ ಕ್ಲಾರೆನ್ಸ್ ಶಾಲಾ ವಿದ್ಯಾರ್ಥಿಗಳಿಗೆ ಆತಂಕ ಶುರುವಾಗಿದೆ. ಒಂದೇ ಶಾಲೆಗೆ H1N1 ಸೋಂಕಿನ ಆತಂಕ ಎದುರಾಗಿದೆ. ಹೀಗಾಗಿ 2 ದಿನ ಶಾಲೆ ಬಂದ್ ಮಾಡಲಾಗಿದೆ. ಸುಮಾರು 2,500 ಜನ ಮಕ್ಕಳಿರೋ ಶಾಲೆ ಇದು. ಈ ಶಾಲೆಯಲ್ಲಿ ಈಗ H1N1 ಆತಂಕ ಶುರುವಾಗಿದೆ. ಶಾಲಾ ಮಕ್ಕಳ ಜೊತೆಗೆ 21 ಶಿಕ್ಷಕರಿಗೂ ಅನಾರೋಗ್ಯ ಇದೆ. ಸುದ್ದಿ ತಿಳಿತಾ ಇದ್ದಂತೆ ಶಾಲೆಗೆ ಪಾಲಿಕೆ ಆರೋಗ್ಯ ಸಿಬ್ಬಂದಿ ಭೇಟಿಯನ್ನ ಕೊಟ್ಟಿದ್ದಾರೆ. 2 ವಿದ್ಯಾರ್ಥಿಗಳಿಗೆ ಸೋಂಕು ದೃಢಪಟ್ಟಿದೆ. ಉಳಿದವರಿಗೂ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಶಾಲಾ ಸುತ್ತಮುತ್ತ ಇರೋ ಅನಧಿಕೃತ ಅಂಗಡಿಗಳ ತೆರವಿಗೆ ಆಗ್ರಹಿಸಲಾಗಿದೆ. ಒಂದೇ ಶಾಲೆಯ 500 ಜನ ಮಕ್ಕಳಲ್ಲಿ ಅನಾರೋಗ್ಯ ಕಾಣಿಸಿಕೊಂಡಿದೆ. ನಾನಿರುವಂಥದ್ದು ರಿಚ್ಮಂಡ್ ಟೌನ್ ಬಳಿ ಇರುವಂತಹ ಕ್ಲಾರೆನ್ಸ್ ಹೈಸ್ಕೂಲ್ ಬಳಿ. ಈ ಒಂದು ಶಾಲೆಯ 500 ಜನ ಮಕ್ಕಳಲ್ಲಿ ಅನಾರೋಗ್ಯ ಕಾಣಿಸ್ಕೊಂಡಿದೆ. ಜ್ವರ, ವಾಂತಿ, ಬೇದಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ಕಾಯಿಲೆಗಳು ಕಂಡು ಬಂದಿರುವಂತಹ ಕಾರಣಕ್ಕಾಗಿ ಇಡೀ ಶಾಲೆಗೆ ಕಳೆದ 4-5 ದಿನಗಳಿಂದ ರಜೆ ಘೋಷಣೆ ಮಾಡಲಾಗಿದ್ದು, ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಮಕ್ಕಳಲ್ಲಿ ಅನಾರೋಗ್ಯ ಕಾಣಿಸ್ಕೊಂಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಶಾಲೆಯಲ್ಲಿ ಒಟ್ಟು 2,500 ಜನ ಮಕ್ಕಳು ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ. ಆದರೆ ಕಳೆದ ತಿಂಗಳು ಸಾಕಷ್ಟು ಜನ ಮಕ್ಕಳಿಗೆ ಹುಷಾರು ತಪ್ಪಿತ್ತು. ಆದರೆ ಈ ತಿಂಗಳ 11ನೇ ತಾರೀಕು ಒಟ್ಟು 500 ಜನ ಮಕ್ಕಳಲ್ಲಿ ಅನಾರೋಗ್ಯ ಕಾಣಿಸ್ಕೊಂಡಿರುವಂಥದ್ದು. ಜೊತೆಗೆ ಈ ಶಾಲೆಯಲ್ಲಿರುವಂತಹ 20ಕ್ಕೂ ಅಧಿಕ ಜನ ಶಿಕ್ಷಕರಿಗೂ ಕೂಡ ಅನಾರೋಗ್ಯ ಕಾಣಿಸ್ಕೊಂಡಿದೆ. ಅಂದರೆ H1N1 ಏನಾದರೂ ಕಾಣಿಸ್ಕೊಂಡಿದೆಯಾ ಅನ್ನೋದ್ರ ಬಗ್ಗೆ ಇದೀಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಈ ಶಾಲೆಗೆ ಭೇಟಿ ಕೊಟ್ಟು ತಪಾಸಣೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಜುಲೈ 11ನೇ ತಾರೀಕಿನಿಂದ ಇದುವರೆಗೂ ಕೂಡ ಶಾಲೆಗೆ ಕಂಪ್ಲೀಟ್ ಆಗಿ ರಜೆಯನ್ನು ಘೋಷಣೆ ಮಾಡಲಾಗಿದ್ದು, ಈಗಾಗಲೇ ಈ ಶಾಲೆಯ ಚೇರ್ಮನ್ ಆಗಿರುವಂತಹ ಅನೂಪ್ ಅವರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ 2,500 ಜನ ಮಕ್ಕಳು ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ. ಈ ಪೈಕಿ 500 ಜನ ಮಕ್ಕಳಿಗೆ ಅನಾರೋಗ್ಯ ಕಾಣಿಸ್ಕೊಂಡಿದೆ. ಇದಕ್ಕೆ ಕಾರಣ ಈ ಶಾಲೆಯ ಸುತ್ತಮುತ್ತಲೂ ಕೂಡ ಸಣ್ಣ ಪುಟ್ಟ ಅಂಗಡಿಗಳಿದ್ದು, ಆ ಅಂಗಡಿಗಳಿಂದ ಬರುವಂತಹ ಬ್ಯಾಕ್ಟೀರಿಯಾಗಳಿಂದ ನಮ್ಮ ಮಕ್ಕಳಲ್ಲಿ ಅನಾರೋಗ್ಯ ಕಾಣಿಸ್ಕೊಂಡಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.